ಪಂಪ್ಸೆಟ್ಟಿಗೆ ವಿದ್ಯುತ್ ನೀತಿಯನ್ನು ಬದಲಿಸಿದ್ದಾರೆ. ನಿಜವಾಗ್ಲೂ ಎಲ್ಲ ರೈತರಿಗೂ ಈ ವಿಷಯ ಗೊತ್ತಿಲ್ಲ. ಏನು ನೀತಿಯನ್ನು ಬದಲಿಸಿದ್ದಾರೆ ಅಂದರೆ, ಹಿಂದೆ ಅಕ್ರಮ ಸಕ್ರಮದಲ್ಲಿ ನೀವು 19,000 ರೂಪಾಯಿಗಳನ್ನು ಕಟ್ಟಿದರೆ TC ವೈರು ಕಂಬ ಪ್ರತಿಯೊಂದು ಇತ್ಯಾದಿ ನಮ್ಮ ಬೋರ್ವೆಲ್ಲು ಕನೆಕ್ಷನ್ ತಗೊಳ್ಳಿಕ್ಕೆ ಮೆಸ್ಕಾಂ ಇಲಾಖೆ ಮತ್ತು ಸರ್ಕಾರ ಭರಿಸ್ತಿತ್ತು. ನಾವು ಈ ಸರ್ಕಾರವನ್ನು ಚುನಾವಣೆಯ ಸಂದರ್ಭದಲ್ಲಿ ಒಂದು 3 ಕಾಯ್ದೆಗಳು, ರೈತ ವಿರೋಧಿ ಕಾಯ್ದೆಗಳನ್ನು ರದ್ದು ಮಾಡಬೇಕು ಅಂತ ಹೇಳಿ ನಮ್ಮ ರಾಜ್ಯಾಧ್ಯಕ್ಷರ ಮೂಲಕ ಕೇಳಿಕೊಂಡಾಗ, ಆಯ್ತು ರೈತರಿಗೆ ಅನ್ಯಾಯ ಆಗ್ಲಿಕ್ಕೆ ನಾವು ಬಿಡೋದಿಲ್ಲ, ಆ ಕಾಯ್ದೆಗಳನ್ನು ನಮ್ಮ ಸರ್ಕಾರ ರಚನೆ ಆದ ಮಾರನೇ ದಿವಸನೇ ವಾಪಸ್ ತಗೊಳ್ತೀನಿ ಅಂತ ಅನ್ನುವಂಥ ಮಾತನ್ನ DCM ಅವರು ಮಾತು ಕೊಟ್ಟಿದ್ರು. APMC ಭೂ ಸುಧಾರಣಾ ವಿದ್ಯುತ್ ನೀತಿಯನ್ನು ವಾಪಸ್ ತಗೊಳ್ತೀವಿ ಅಂತ ಮಾತು ಕೊಟ್ಟಿದ್ರು. BJP ಸರ್ಕಾರ ಜಾರಿ ಮಾಡಿರುವಂತ ಈ ಕೃಷಿ ರೈತ ವಿರೋಧಿ ಕಾಯ್ದೆಗಳು ಇವರು ವಾಪಸ್ ತಗೊಳ್ತೀವಿ ಎಂದರು. ಅದರ ಮೇಲೆ ಇನ್ನೂ ಸ್ವಲ್ಪ ಹೆಚ್ಚಿನದಾಗಿ ರೈತರು ಬೋರ್ವೆಲ್ ಹೊಡಿಸಿದ್ರೆ ಕಂಬ ವೈರು TC ಪ್ರತಿಯೊಂದನ್ನು ಎಷ್ಟು ವೆಚ್ಚ ಬರುತ್ತೆ ಆ ವೆಚ್ಚವನ್ನ ನೀವೇ ಕಟ್ಕೊಳ್ಬೇಕು ಅನ್ನೋಂಥ ನೀತಿಯನ್ನ ರೈತ ಕುಲದ ಒಂದು ಕಷ್ಟ ಗೊತ್ತಿಲ್ಲದ ಇರುವಂತ ಈ ರಾಜ್ಯದ ಒಬ್ಬ ಇಂಧನ ಸಚಿವ ಜಾರಿ ಮಾಡ್ತಾನೆ. ಯಾರೋ ಜಾರ್ಜ್ ಅವರು. ಇವರಿಗೆಲ್ಲ ರೈತರ ಕಷ್ಟಗಳು ಏನು ಅನ್ನೋದು ಗೊತ್ತಿಲ್ಲ. ನಿಮ್ಮ ಸರ್ಕಾರ ನಡೆಸಲಿಕ್ಕೆ ಹಣಕಾಸು ಏನಾರು ಕಮ್ಮಿ ಆದ್ರೆ ಪ್ರತಿ ತಿಂಗಳು ಕೋಟಿಗಟ್ಟಲೆ ವೆಚ್ಚ ಮಾಡ್ತಿರಲ್ಲ ನೀವು. ನಿಮ್ಮ ವೇತನ ಇರಬಹುದು, ನಿಮ್ಮ ಪ್ರವಾಸ ಭತ್ಯೆಗಳಿರ್ಬಹುದು, ಇತ್ತ ನಿಮ್ಮ ಆಳು ಕಾಳುಗಳಿರ್ಬಹುದು, ಅದನ್ನ ನಿಲ್ಲಿಸ್ರಿ ಸ್ವಾಮಿ ಅನ್ನುವಂಥ ಮಾತನ್ನ ಹೇಳ್ತೇವೆ. ಯಾಕಂತಂದ್ರೆ ಈ ದೇಶಕ್ಕೆ ಅನ್ನ ನೀಡುವ ರೈತ ಸಂಕಷ್ಟದಲ್ಲಿದ್ದಾನೆ. ಬರಗಾಲ ಬಿದ್ದಿದೆ ಇವತ್ತು. ಈ ಬರಗಾಲದ ಸಂದರ್ಭದಲ್ಲಿ ಒಂದೊಂದಾಗಿ ರೈತ ವಿರೋಧಿ ಕಾಯ್ದೆಗಳನ್ನು ನೀವು ಜಾರಿ ಮಾಡ್ತಾ ಹೋದ್ರೆ ನಿಮ್ಮ ಯಾವ ತುಪಾಕಿಗ ನಾವೇದ್ರಲ್ಲ ರೋಡಿಗೆ ನಿಲ್ತೇವೆ. ನೀವು ಪೊಲೀಸ್ ನೇರ ಮೂಲಕ ನಮಗೆ ಹೋರಾಟದ ಕಟ್ಟೆಗಳನ್ನು ಹಾಕೋದು ಬೇಡ. ಹೋರಾಟವನ್ನು ನಾವು ಯಾರನ್ನು ಕೇಳಿ ಮಾಡುವುದಿಲ್ಲ. ನಮ್ಮ ಹೋರಾಟ ನಮಗೆ ಯಾಕೆ ಹೇಳ್ತಾ ಇದ್ದಾರೆ ಅಂತಂದ್ರೆ, ಕೆಲವು ಕಂಡೀಷನ್ಗಳ ಮೇಲೆ ಹೋರಾಟ ಮಾಡಬೇಕು. ರೈತರ ಪರ ಹೋರಾಟ ಮಾಡುವಂತರನ್ನ ಮೆಟ್ಟಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ಮತ್ತು ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಯಾಕೆ ಹೋರಾಟ ಮಾಡ್ತಾ ಇದ್ದೀವಿ? ಬೇಡಾದಂತ ಕಾನೂನುಗಳನ್ನು ಜಾರಿ ಮಾಡಿದಂತ ಭ್ರಷ್ಟ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಾ ಇದ್ದೇವೆ ನಾವು. ಹಿಂದೆ ಇದೇ ಕಾಂಗ್ರೆಸ್ ಪಕ್ಷದಲ್ಲಿ ಇದೇ ತಾಲೂಕಿನ ಎಸ್ ಬಂಗಾರಪ್ಪನವರು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಈ ದೇಶಕ್ಕನ್ನ ನೀಡುವ ರೈತನಿಗೆ ಅನುಕೂಲ ಆಗಲಿ ಅನ್ನುವ ದೃಷ್ಟಿಯಿಂದ 10 HP ಪಂಪ್ ಸೆಟ್ ಫ್ರೀ ಅನ್ನುವಂಥ ಮಾತನ್ನ ನಿಟ್ಟಿನಲ್ಲಿ ಅವರು ಕೆಲಸ ಮಾಡಿದ್ರು. ಕಾವೇರಿ ಹೋರಾಟದಲ್ಲಿ ನನ್ನ ಕುರ್ಚಿ ಹೋದ್ರೂ ಪರವಾಗಿಲ್ಲ, ತಮಿಳುನಾಡಿಗೆ ನೀರು ಬಿಡುವುದಿಲ್ಲ ಅನ್ನುವಂಥ ಮಾತನ್ನ ಸುಪ್ರೀಂ ಕೋರ್ಟ್ ಆರ್ಡರ್ ಸಹ ಉಲ್ಲಂಘನೆ ಮಾಡಿ ರೈತರ ಪರವಾಗಿ ನಿಂತಂತ ಈ ರಾಜ್ಯದ ಏಕೈಕ ಮುಖ್ಯಮಂತ್ರಿ ಆದ್ರೆ ಎಸ್ ಬಂಗಾರಪ್ಪನವರು. ಅವ್ರು ಮಾಡಿದಂತ ಒಂದು ನೀತಿಯನ್ನು ಇವತ್ತು ನೀವು ಅಳಿಸ್ಲಿಕ್ಕೆ ಹೊರಟಿದ್ದೀರಿ ಅಂದ್ರೆ ನಿಮಗೆ ಏನಾರ ಮಾನ ಮರ್ಯಾದೆ ಇದೆ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ನಾವು ಕೇಳಬೇಕಾಗತ್ತೆ. ದಯಮಾಡಿ ಹೇಳ್ತೇವೆ, ಹಿಂದೆ ನಂಜುಂಡಸ್ವಾಮಿಯವರ ಕಾಲದಲ್ಲಿ ನಲ್ಗುಂದಲ್ಲಿ ರೈತರ ಮೇಲೆ ಗುಂಡಿನ ದಾಳಿ ಮಾಡಿಸಿದಂತ ಕೆಲಸವನ್ನು ನಾವು ಇವತ್ತು ಪೊಲೀಸರ ಮೂಲಕ ರೈತ ಸಂಘಟನೆಗಳು ಮಾಡಿಸೋದು ಬೇಡ. ದಯಮಾಡಿ ಹೇಳ್ತೇವೆ, ನಾವು ಯಾವತ್ತೂ ಹೆದರಲ್ಲ. ರಸ್ತೆ ತಡೆ ಮಾಡಬೇಕು ಅಂದ್ರೆ ಮಾಡ್ತಿದ್ದೀವಿ. ಇವತ್ತು
ಯಾವುದೇ ಕಾರಣಕ್ಕೆ ಅದರಂತ ಮಾತೇ ಇಲ್ಲ. ನಮ್ಮ ನ್ಯಾಯ ಕೇಳ್ತಾ ಇದ್ದೀವಿ, ನಿಮ್ಮನ್ನೇನ್ರಿ ಪರ್ಮಿಷನ್ ಕೇಳಬೇಕು? ನಿಮ್ಮ ಪರ್ಮಿಷನ್ ತಗೊಂಡು ನಾವು ಹೋರಾಟ ಮಾಡಬೇಕಾಗಿದೆ ಇವತ್ತು. ಇದು ಫಸ್ಟ್ ಅಂಡ್ ಲಾಸ್ಟು. ನೀವು ನಮ್ಮನ್ನು ಬಂಧಿಸಿದ್ರು ನಾವೇನು ಕೇರ್ ಮಾಡೋದಿಲ್ಲ ಅನ್ನೋಂಥ ಮಾತನ್ನು ಇವತ್ತು ನಾವು ಇಲಾಖೆಗೆ ಹೇಳ್ತಾ ಇದ್ದೀನಿ. ಹಾಗೇನೆ ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿ ಜಾರಿ ಮಾಡಿದಂತ 3 ಕಾಯ್ದೆಗಳನ್ನು ನಾವು ವಾಪಸ್ ತಗೊಳ್ತೀವಿ ಅಂತ ಏನು ಅಧಿಕಾರ ಚುಕ್ಕಾಣಿ ಹಿಡಿಯೋವರೆಗೂ ನೀವು ನಾಟಕ ಮಾಡಿದ್ರಿ. ಎಲ್ಲೆಂದ್ರಲ್ಲಿ ಕುಂತ್ರಿ, ಯಾರ ಮನೆ ಬೇಕು ಅವ್ರ ಮನೆ ಕುಂತ್ರಿ. ಈಗೆಲ್ರಿ ಸ್ವಾಮಿ ಹೋಗಿದೆ ನಿಮ್ದು ರೈತರ ಕಾಳಜಿ? ಈಗೆಲ್ಲಿ ಹೋಗಿದೆ? ರೈತರ ಬಗ್ಗೆ ಕಾಳಜಿ ಇದೆಯಾ ನಿಮಗೆ? ರೈತರ ಪರವಾಗಿದ್ದೇವೆ, ಆ 3 ಕಾಯ್ದೆಗಳನ್ನು ವಾಪಸ್ ತಗೊಳ್ತೇವೆ ಅನ್ನುವಂಥ ಮಾತನ್ನು ನಮಗೆ ಕೊಟ್ಟು ಇವತ್ತು ನೀವು ಮೋಸ ಮಾಡ್ತಾ ಇದ್ದೀರಿ, ವಂಚನೆ ಮಾಡ್ತಾ ಇದ್ದೀರಿ ರೈತರಿಗೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಮೊನ್ನೆ ಕಿತ್ತೂರು, ಬೆಳಗಾವಿ ಜಿಲ್ಲೆ ಕಿತ್ತೂರಲ್ಲಿ ಅವ್ರ ಭೂಮಿಗಾಗಿ ಅನ್ನದಾತರು ಹೋರಾಟ ಮಾಡ್ತಾ ಇದ್ದಾರೆ. ನೀವು ನೋಡಿರ್ಬೋದು, ಟಿವಿಯಲ್ಲೆಲ್ಲ ನೋಡಿರ್ಬೋದು. ಹೋರಾಟ ಮಾಡ್ತಾ ಇದ್ದಾರೆ. ಒಬ್ಬ ಜವಾಬ್ದಾರಿಯುತ ಪೊಲೀಸ್ ಇಲಾಖೆ ಒಬ್ಬ SP ಅವರು, ವರಿಷ್ಠ ಅಧಿಕಾರಿ ಅವರು ರೈತರನ್ನು ಸೆಟ್ ಹೊಡೆದು ಕರೀತಾ ಇದ್ದಾರೆ. ಸೆಟ್ ಹೊಡೆದು ಬರ್ರೋ ಅಂತ ಕಬಡ್ಡಿ ಆಡಕ್ಕೆ ಕರೀತಾ ಇದ್ದಾರೆ. ಅದಕ್ಕಾಗಿ ಆ ಕಡೆ ಬೇರೆ ಇರುತ್ತೆ ಸ್ವಾಮಿ. ಜಾತಿರೋ